ನಮಸ್ಕಾರ ಸ್ನೇಹಿತರೆ, ಬೃಹತ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಇಂದು ನಾವು ಒಂದು ಸೂಪರ್ ಇಂಟ್ರೆಸ್ಟಿಂಗ್ ಮತ್ತು ಸಸ್ಪೆನ್ಸ್ಫುಲ್ ಸುದ್ದಿಯನ್ನು ತರ್ತಿದ್ದೇವೆ. ಅದು ನಿಮ್ಮ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟದ್ದು. ಈ KYC ಮಾಡದಿದ್ರೆ ನಿಮ್ಮ ಅನ್ನಭಾಗ್ಯ ಹಣ ಸಂಪೂರ್ಣ ನಿಲ್ಲುತ್ತದೆಯಾ? ಈ ದೊಡ್ಡ ರಹಸ್ಯವನ್ನು ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕೆಂದ್ರೆ ಮುಂದೆ ಬರುವ ಪ್ರತಿ ಮಾಹಿತಿ ನಿಮಗೆ ಆಶ್ಚರ್ಯಗೊಳಿಸುತ್ತೆ. ಮೊದಲೇ ಹೇಳ್ತೀನಿ, ಇಂತಹ ಮಹತ್ವದ ಸುದ್ದಿಗಳಿಗ ಮಿಸ್ ಮಾಡಬೇಡಿ. ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅನುಭವವನ್ನು ಶೇರ್ ಮಾಡಿ. ಯಾಕೆಂದ್ರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನ ಮೋಟಿವೇಟ್ ಮಾಡುತ್ತೆ ಹೆಚ್ಚು ಸುದ್ದಿಗಳನ್ನು ತರಲು. ಸರಿ, ಈಗ ಮುಖ್ಯ ವಿಷಯಕ್ಕೆ ಬರೋಣ. ನೀವು ಯೋಚಿಸ್ತಿದ್ದೀರಾ, ರೇಷನ್ ಕಾರ್ಡ್ ಹೊಂದಿರುವ ಪ್ರತಿ ಕುಟುಂಬಕ್ಕೂ ಇತ್ತೀಚೆಗೆ ಈ KYC ಮಾಡುವಂತೆ ಮೆಸೇಜ್ಗಳು ಬರ್ತಿವೆಯೇ? ಅದು ನಿಮಗೂ ಬಂದಿದೆಯಾ? ಮತ್ತು ಅದನ್ನ ಮಾಡದಿದ್ರೆ ನಿಮ್ಮ ಸಬ್ಸಿಡಿ, ಧಾನ್ಯ ಅಥವಾ ಹಣ ಏನಾಗುತ್ತೆ ಅಂತ ಗೊಂದಲದಲ್ಲಿದ್ದೀರಾ? ಹೌದು ಅಂದ್ರೆ ಈ ವಿಡಿಯೋ ನಿಮಗಾಗಿಯೇ. ನಾವು ಇದನ್ನು ಸ್ಟೆಪ್ ಬೈ ಸ್ಟೆಪ್ ರಿವೀಲ್ ಮಾಡ್ತೀವಿ, ಪ್ರತಿ ಡೀಟೇಲ್ನಲ್ಲಿ ಸಸ್ಪೆನ್ಸ್ ಇಟ್ಕೊಂಡು. ಆದರೆ ಮೊದಲೊಂದು ಪ್ರಶ್ನೆ, ನಿಮ್ಮ ರೇಷನ್ ಕಾರ್ಡ್ ಸಕ್ರಿಯವಾಗಿರಬೇಕು ಅಂದ್ರೆ ಈ KYC ಏಕೆ ಕಡ್ಡಾಯ? ಮತ್ತು ಅದನ್ನು ಮಾಡದಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಬರುವ DBT ಹಣ ಸ್ಟಾಪ್ ಆಗುತ್ತ್ಯಾ? ಉತ್ತರ ತಿಳಿಯಲು ಮುಂದುವರಿಯಿರಿ, ಯಾಕೆಂದ್ರೆ ಇದು ನಿಮ್ಮ ದೈನಂದಿನ ಜೀವನಕ್ಕೆ ನೇರ ಸಂಬಂಧ ಹೊಂದಿದೆ. ಸ್ನೇಹಿತರೆ, ಮಾರ್ಚ್ 3, 2026 ಇಂದಿನ ದಿನದಲ್ಲಿ ರಾಜ್ಯದ ಲಕ್ಷಾಂತರ ಕುಟುಂಬಗಳು ಈ ಗೊಂದಲದಲ್ಲಿವೆ. ರೇಷನ್ ಕಾರ್ಡ್ಗೆ ಈ KYC ಮಾಡುವ ಸಂದೇಶಗಳು ಬರ್ತಿವೆ ಮತ್ತು ಹಲವರು ಭಯಪಡ್ತಿದ್ದಾರೆ. ಯಾಕೆಂದ್ರೆ ಅನ್ನಭಾಗ್ಯ ಯೋಜನೆಯ ಹಣ ನಿಲ್ಲುತ್ತದೆಯೋ ಏನೋ ಅಂತ. ನೀವು ಕೂಡ ಅದೇ ಭಯದಲ್ಲಿದ್ದೀರಾ? ಕಾಯ್ಬೇಡಿ, ನಾವಿದನ್ನು ಕ್ಲಿಯರ್ ಮಾಡ್ತೀವಿ. ಆದರೆ ಮೊದಲೊಂದು ಕ್ಯೂರಿಯಸ್ ಪ್ರಶ್ನೆ, ಈ KYC ಅಂದ್ರೆ ಏನು? ಅದು ನಿಮ್ಮ ಗುರುತನ್ನ ಹೇಗೆ ಚೆಕ್ ಮಾಡುತ್ತೆ ಮತ್ತು ಅದನ್ನು ಮಾಡಲು ಏನೆಲ್ಲ ಬೇಕು? ಈ ಉತ್ತರಗಳು ನಿಮ್ಮನ್ನು ಹೆದರಿಸಬಹುದು ಅಥವಾ ರಿಲೀಫ್ ಕೊಡಬಹುದು. ಮುಂದುವರಿಯಿರಿ. ಸರಿ, ಈ KYC ಅಂದ್ರೆ ಎಲೆಕ್ಟ್ರಾನಿಕ್ ನೋ ಯೋರ್ ಕಸ್ಟಮರ್, ಅಂದ್ರೆ ನಿಮ್ಮ ಗುರುತಿನ ದೃಢೀಕರಣ ಪ್ರಕ್ರಿಯೆ. ಅದು ಸಾಮಾನ್ಯವಾಗಿ ನಿಮ್ಮ ಆಧಾರ್ ಸಂಖ್ಯೆಯನ್ನ ಬೆರಳು ಚಿಹ್ನೆ ಅಥವಾ OTP ಮೂಲಕ ಪರಿಶೀಲಿಸುತ್ತದೆ. ಇದು ನಿಮ್ಮ ರೇಷನ್ ಕಾರ್ಡನ್ನು ಸುರಕ್ಷಿತಗೊಳಿಸುವ ಒಂದು ಸರಳ ಆದರೆ ಪವರ್ಫುಲ್ ಸ್ಟೆಪ್. ಆದರೆ ನೀವು ತಿಳಿದಿದ್ದೀರಾ, ಭಾರತದಲ್ಲಿ ರೇಷನ್ ವ್ಯವಸ್ಥೆಯನ್ನ ಭಾರತೀಯ ಆಹಾರ ನಿಗಮ ಮತ್ತು ರಾಜ್ಯ ಆಹಾರ ಇಲಾಖೆ ನಿರ್ವಹಿಸುತ್ತವೆ. ಮತ್ತು ಕರ್ನಾಟಕದಂತಹ ಹಲವು ರಾಜ್ಯಗಳಲ್ಲಿ ಆಧಾರ್ ಆಧಾರಿತ ಪರಿಶೀಲನೆ ಕಡ್ಡಾಯವಾಗಿದೆ. ಇದು ಯಾಕೆ ಅಂತ ನಿಮಗೆ ಗೊತ್ತಾ? ಅದನ್ನು ಮುಂದೆ ತಿಳಿಸ್ತೇನೆ. ಆದರೆ ಮೊದಲೊಂದು ಸಸ್ಪೆನ್ಸ್, ಈ KYC ಮಾಡದಿದ್ರೆ ನಿಮ್ಮ ರೇಷನ್ ಕಾರ್ಡ್ ಏನಾಗುತ್ತೆ? ನಿಷ್ಕ್ರಿಯವಾಗುತ್ತದೆಯಾ? ಹಣ ಬರುವುದು ನಿಲ್ಲುತ್ತದೆಯಾ? ಉತ್ತರಕ್ಕಾಗಿ ವಿಡಿಯೋ ನೋಡ್ತಾ ಇರಿ. ಸ್ನೇಹಿತರೆ, ಈ KYC ಏಕೆ ಕಡ್ಡಾಯ ಮಾಡಲಾಗಿದೆ ಅಂತ ನೋಡೋಣ. ಮೊದಲ ಕಾರಣ, ನಕಲಿ ರೇಷನ್ ಕಾರ್ಡ್ಗಳನ್ನು ತಡೆಯಲು. ಯಾಕೆಂದ್ರೆ ಹಲವು ಬಾರಿ ನಕಲಿ ಕಾರ್ಡ್ಗಳಿಂದ ಸಬ್ಸಿಡಿ ತಪ್ಪು ಕೈಗಳಿಗೆ ಹೋಗುತ್ತದೆ ಮತ್ತು ಅದು ನಿಜವಾದ ಅರ್ಹ ಕುಟುಂಬಗಳಿಗೆ ಅನ್ಯಾಯವಾಗುತ್ತದೆ. ನೀವು ಯೋಚಿಸಿ ನೋಡಿ, ನಿಮ್ಮ ನೆರೆಯಲ್ಲಿ ಅಂತಹ ಕೇಸುಗಳಿದ್ರೆ ಹೇಗಿರುತ್ತದೆ? ಮುಂದಿನ ಕಾರಣ, ಅರ್ಹ ಕುಟುಂಬಗಳಿಗೆ ಮಾತ್ರ ಸಬ್ಸಿಡಿ ಸಿಗುವಂತೆ ಮಾಡಲು. ಇದರಿಂದ ಸರ್ಕಾರದ ಹಣ ಸರಿಯಾಗಿ ಬಳಸಲು ಸಹಾಯವಾಗುತ್ತದೆ. ಮತ್ತು ಮೂರನೇದು, ಅನ್ನಭಾಗ್ಯ ಅಥವಾ DBT ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲು. ಯಾಕೆಂದ್ರೆ ಈ KYC ಮಾಡದಿದ್ರೆ ವರ್ಗಾವಣೆಯಲ್ಲಿ ಸಮಸ್ಯೆ ಬರಬಹುದು. ನೀವು ಕಲ್ಪಿಸಿಕೊಳ್ಳಿ, ನಿಮ್ಮ ಹಣ ಬರಬೇಕಾದ ಸಮಯದಲ್ಲಿ ಬರದೇ ಇದ್ರೆ ಹೇಗಿರುತ್ತದೆ? ನಾಲ್ಕನೇ ಕಾರಣ, ಕುಟುಂಬದ ಸದಸ್ಯರ ವಿವರಗಳನ್ನು ನವೀಕರಿಸಲು. ಯಾಕೆಂದ್ರೆ ಸಮಯದೊಂದಿಗೆ ಕುಟುಂಬದಲ್ಲಿ ಬದಲಾವಣೆಗಳು ಬರುತ್ತವೆ. ಮತ್ತು ಕೊನೆಯದು, ಸರ್ಕಾರದ ಡೇಟಾವನ್ನು ಸರಿಯಾಗಿ ನಿರ್ವಹಿಸಲು. ಇದು ದೊಡ್ಡ ಸ್ಕೇಲ್ನಲ್ಲಿ ಸಹಾಯ ಮಾಡುತ್ತೆ. ಆದರೆ ಇದೆಲ್ಲ ಕೇಳಿ ನೀವು ಆಶ್ಚರ್ಯಪಡ್ತಿದ್ದೀರಾ? ಮುಂದೆ ಇನ್ನೂ ಇದೆ. ಈ KYC ಹೇಗೆ ಮಾಡಬೇಕು ಅಂತ ಡೀಟೇಲ್ಸ್ಗಳು, ಅದನ್ನು ಮಿಸ್ ಮಾಡಬೇಡಿ. ಸರಿ, ಈ KYC ಮಾಡುವ ವಿಧಾನಗಳನ್ನು ನೋಡೋಣ. ಮೊದಲ ವಿಧಾನ, ರೇಷನ್ ಅಂಗಡಿಯಲ್ಲಿ. ನಿಮ್ಮ ಹತ್ತಿರದ ರೇಷನ್ ಅಂಗಡಿಗೆ ಭೇಟಿ ನೀಡಿ, ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ, ಬೆರಳು ಚಿಹ್ನೆ ಮೂಲಕ ಪರಿಶೀಲನೆ ಮಾಡಿಸಿ ಮತ್ತು ಕುಟುಂಬದ ಎಲ್ಲಾ ಸದಸ್ಯರಿಗೂ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಇದು ಸರಳವೇ? ಹೌದು. ಆದರೆ ನೀವು ಯೋಚಿಸಿ, ಎಲ್ಲಾ ಸದಸ್ಯರು ಹೋಗಬೇಕಾ? ಹೌದು, ಅದು ಕಡ್ಡಾಯ ಮತ್ತು ಇದು ನಿಮ್ಮ ಸಮಯ ತೆಗೆದುಕೊಳ್ಳಬಹುದು. ಆದರೆ ಮಾಡದಿದ್ರೆ ರಿಸ್ಕ್ ದೊಡ್ಡದು. ಎರಡನೇ ವಿಧಾನ, ಆನ್ಲೈನ್ ಮೂಲಕ. ರಾಜ್ಯಕ್ಕೆ ತಕ್ಕಂತೆ ಕರ್ನಾಟಕದಲ್ಲಿ ರಾಜ್ಯ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅನ್ನು ತೆರೆಯಿರಿ. ಆಧಾರ್ OTP ಮೂಲಕ ಲಾಗಿನ್ ಮಾಡಿ, ವಿವರಗಳನ್ನು ಪರಿಶೀಲಿಸಿ ಮತ್ತು ಸಲ್ಲಿಸಿ. ಇದು ಮನೆಯಿಂದಲೇ ಮಾಡಬಹುದು, ಆದರೆ ನಿಮ್ಮ ಮೊಬೈಲ್ ಆಧಾರ್ಗೆ ಲಿಂಕ್ ಆಗಿರಬೇಕು. ನೀವು ಚೆಕ್ ಮಾಡಿದ್ದೀರಾ? ಇಲ್ಲ ಅಂದ್ರೆ ಈಗಲೇ ಮಾಡಿ, ಯಾಕೆಂದ್ರೆ ಮುಂದೆ ಬರುವ ಸಸ್ಪೆನ್ಸ್ ನಿಮ್ಮನ್ನ ಶಾಕ್ ಮಾಡುತ್ತೆ. ಸ್ನೇಹಿತರೆ, ಈ KYC ಮಾಡದಿದ್ರೆ ಏನಾಗುತ್ತೆ ಅಂತ ನೋಡೋಣ. ಇದು ವಿಡಿಯೋದ ಮೇನ್ ಟ್ವಿಸ್ಟ್. ರೇಷನ್ ಕಾರ್ಡ್ ತಾತ್ಕಾಲಿಕವಾಗಿ ನಿಷ್ಕ್ರಿಯವಾಗಬಹುದು, ಅಂದ್ರೆ ನಿಮ್ಮ ಕಾರ್ಡ್ ಕೆಲಸ ಮಾಡದಂತಾಗುತ್ತದೆ ಮತ್ತು ಅನ್ನಭಾಗ್ಯ ಹಣ ಖಾತೆಗೆ ಜಮವಾಗದ. ನೀವು ಕಲ್ಪಿಸಿಕೊಳ್ಳಿ, ನಿಮ್ಮ ಮಾಸಿಕ ಹಣ ಬರದಿದ್ದರೆ ಕುಟುಂಬ ಹೇಗೆ ನಿರ್ವಹಿಸುತ್ತೀರಿ? ಮುಂದೆ ಸಬ್ಸಿಡಿ ಧಾನ್ಯ ವಿತರಣೆ ನಿಲ್ಲಬಹುದು, ಅಂದರೆ ನಿಮ್ಮ ರೇಷನ್ ಧಾನ್ಯ ಸಿಗದೇ ಇರಬಹುದು. ಮತ್ತು ಮುಂದಿನ ಪರಿಶೀಲನೆಯವರೆಗೆ ಸೇವೆಗಳು ಸ್ಥಗಿತವಾಗಬಹುದು. ಇದು ದೊಡ್ಡ ರಿಸ್ಕ್ ಅಲ್ಲವೇ?
ಹೀಗಾಗಿ ನಿಮ್ಮ ರೇಷನ್ ಕಾರ್ಡ್ ಸಕ್ರಿಯವಾಗಿರಲು ತಕ್ಷಣ ಇಕೆವೈಸಿ ಮಾಡಿಸುವುದು ಉತ್ತಮ. ನೀವೀಗಲೇ ಪ್ಲಾನ್ ಮಾಡುತ್ತಿದ್ದೀರಾ? ಮಾಡಿ, ಯಾಕೆಂದರೆ ಸಮಯ ಕಳೆದರೆ ತೊಂದರೆ ನಿಮ್ಮದೇ. ಇನ್ನು ಮುಖ್ಯ ಸೂಚನೆಗಳು. ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಇಕೆವೈಸಿ ಅಗತ್ಯ. ಒಬ್ಬರು ಮಿಸ್ ಆದರೂ ಸಮಸ್ಯೆ. ಮತ್ತು ಆಧಾರ್ನಲ್ಲಿರುವ ಹೆಸರು ಮತ್ತು ರೇಷನ್ ಕಾರ್ಡ್ ಹೆಸರು ಒಂದೇ ಇರಬೇಕು. ಇಲ್ಲದಿದ್ದರೆ ರಿಜೆಕ್ಟ್ ಆಗಬಹುದು. ನೀವು ಚೆಕ್ ಮಾಡಿದ್ದೀರಾ? ಮೊಬೈಲ್ ಸಂಖ್ಯೆ ಆಧಾರ್ಗೆ ಸಂಯೋಜಿಸಿರಬೇಕು. ಇದು ಒಟಿಪಿ ಬರಲು ಬೇಕು. ಮತ್ತು ತಪ್ಪು ಮಾಹಿತಿ ನೀಡಿದರೆ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಇದು ಸೀರಿಯಸ್, ಸೊ ಬಿ ಕೇರ್ಫುಲ್. ಕೊನೆಯ ಮಾತು. ರೇಷನ್ ಕಾರ್ಡ್ ಮತ್ತು ಅನ್ನಭಾಗ್ಯ ಯೋಜನೆಗಳು ಲಕ್ಷಾಂತರ ಕುಟುಂಬಗಳಿಗೆ ಸಹಾಯ ಮಾಡುತ್ತಿವೆ. ಆದರೆ ಇಕೆವೈಸಿ ಮಾಡದೇ ಇದ್ದರೆ ನಿಮ್ಮ ಸೌಲಭ್ಯಗಳಿಗೆ ಅಡ್ಡಿಯಾಗಬಹುದು. ಆದ್ದರಿಂದ ಹತ್ತಿರದ ರೇಷನ್ ಅಂಗಡಿಗೆ ಹೋಗಿ ತಕ್ಕಂತೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಇದು ನಿಮ್ಮ ಭವಿಷ್ಯಕ್ಕೆ ಗುಡ್. ಸ್ನೇಹಿತರೆ, ಈ ಸುದ್ದಿ ನಿಮಗೆ ಹೇಗನ್ನಿಸಿತು? ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಸ್ನೇಹಿತರೆ, ಇನ್ನೊಂದು ಬಾರಿ ಹೇಳ್ತೀನಿ, ಈ ಇಕೆವೈಸಿ ವಿಷಯವನ್ನು ಲೈಟ್ಲಿ ತೆಗೆದುಕೊಳ್ಳಬೇಡಿ. ಯಾಕೆಂದರೆ ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಬಿಪಿಎಲ್ ಕುಟುಂಬಗಳು ಪ್ರತಿ ತಿಂಗಳು ಹಣ ಪಡೆಯುತ್ತವೆ ಮತ್ತು ಇದು ಅವರ ಜೀವನಕ್ಕೆ ಬೆಂಬಲ. ಆದರೆ ಸರ್ಕಾರ ಇಕೆವೈಸಿ ಮೂಲಕ ಡೇಟಾ ಕ್ಲೀನ್ ಮಾಡುತ್ತಿದೆ. ನೀವು ತಿಳಿದಿದ್ದೀರಾ? ಆಧಾರ್ ಸಿಸ್ಟಮ್ ಭಾರತದಲ್ಲಿ ಎಷ್ಟು ಪವರ್ಫುಲ್? ಅದು ಗುರುತು ದೃಢೀಕರಣಕ್ಕೆ ಬಳಸಲಾಗುತ್ತದೆ ಮತ್ತು ರೇಷನ್ ಸಿಸ್ಟಮ್ನಲ್ಲಿ ಅದು ಕಡ್ಡಾಯ. ಇದು ನಕಲಿ ತಡೆಯಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಕುಟುಂಬದ ಡೇಟಾ ಅಪ್ಡೇಟ್ ಆಗುತ್ತದೆ. ಉದಾಹರಣೆಗೆ, ನಿಮ್ಮ ಕುಟುಂಬದಲ್ಲಿ ಹೊಸ ಸದಸ್ಯ ಬಂದಿದ್ದರೆ ಅದನ್ನು ಅಪ್ಡೇಟ್ ಮಾಡಬಹುದು. ಆದರೆ ಇಕೆವೈಸಿ ಮಾಡದೇ ಇದ್ದರೆ ಅದು ಪಾಸಿಬಲ್ ಆಗಲ್ಲ. ನೀವು ಯೋಚಿಸಿ, ನಿಮ್ಮ ಕುಟುಂಬದಲ್ಲಿ ಅಂತಹ ಸಿಚುವೇಶನ್ ಇದೆಯಾ? ಮಾಡಿ ಚೆಕ್. ಇದು ಸಿಂಪಲ್, ಆದರೆ ಮರೆಯಬೇಡಿ. ಇನ್ನು ಆನ್ಲೈನ್ ಪ್ರಾಸೆಸ್ ಬಗ್ಗೆ ಹೇಳೋಣ. ಕರ್ನಾಟಕ ಆಹಾರ ವಿಭಾಗ ವೆಬ್ಸೈಟ್ಗೆ ಹೋಗಿ ನಿಮ್ಮ ಆಧಾರ್ ಡೀಟೇಲ್ ಎಂಟರ್ ಮಾಡಿ. ಒಟಿಪಿ ಬಂದ ನಂತರ ಲಾಗಿನ್. ನಂತರ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ ಪರಿಶೀಲಿಸಿ. ಅದು ಸರಿ ಇದ್ದರೆ ಸಬ್ಮಿಟ್. ಇದು 5 ನಿಮಿಷದ ಕೆಲಸ. ಆದರೆ ನಿಮ್ಮ ಇಂಟರ್ನೆಟ್ ಸ್ಲೋ ಇದ್ದರೆ ಸಮಸ್ಯೆ. ಸೊ ಗುಡ್ ಕನೆಕ್ಷನ್ ಯೂಸ್ ಮಾಡಿ. ಮತ್ತು ರೇಷನ್ ಅಂಗಡಿಯಲ್ಲಿ ಮಾಡುವಾಗ ಹಲವು ಜನರು ಇರುತ್ತಾರೆ. ಸೊ ಪೇಷನ್ಸ್ ಇರಲಿ. ಇದು ನಿಮ್ಮ ಲಾಭಕ್ಕಾಗಿ. ಸ್ನೇಹಿತರೆ, ಇಕೆವೈಸಿ ಮಾಡದಿದ್ದರೆ ನಿಷ್ಕ್ರಿಯವಾಗುವ ರೇಷನ್ ಕಾರ್ಡ್ ನಂತರ ಮತ್ತೆ ಆಕ್ಟಿವೇಟ್ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಮತ್ತು ಅದರ ನಡುವೆ ನಿಮ್ಮ ಸಬ್ಸಿಡಿ ಮಿಸ್ ಆಗಬಹುದು. ನೀವು ಕಲ್ಪಿಸಿಕೊಳ್ಳಿ, 1 ತಿಂಗಳು ಧಾನ್ಯ ಸಿಗದಿದ್ದರೆ ಹೇಗೆ? ಆದ್ದರಿಂದ ತಕ್ಷಣ ಮಾಡಿ ಮತ್ತು ಕುಟುಂಬದ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಿ. ಇದು ಫ್ಯಾಮಿಲಿ ಟೈಮ್ ಕೂಡ ಆಗಬಹುದು. ಆದರೆ ಸೀರಿಯಸ್ಲಿ ತೆಗೆದುಕೊಳ್ಳಿ. ಇನ್ನು ಸೂಚನೆಗಳನ್ನು ರಿಪೀಟ್ ಮಾಡೋಣ, ಯಾಕೆಂದರೆ ಇದು ಮುಖ್ಯ. ಪ್ರತಿ ಸದಸ್ಯರಿಗೂ ಅಗತ್ಯ. ಹೆಸರು ಮ್ಯಾಚ್ ಆಗಬೇಕು, ಮೊಬೈಲ್ ಲಿಂಕ್ ಆಗಬೇಕು, ತಪ್ಪು ಇನ್ಫೋ ಡೋಂಟ್ ಗಿವ್. ಇಲ್ಲದಿದ್ದರೆ ಲೀಗಲ್ ಇಶ್ಯೂ. ನೀವಿದನ್ನು ನೋಟ್ ಮಾಡಿಕೊಳ್ಳಿ. ಕೊನೆಯಲ್ಲಿ, ಈ ಯೋಜನೆಗಳು ನಿಜವಾಗಲೂ ಸಹಾಯಕಾರಿ. ಲಕ್ಷಾಂತರ ಜನರಿಗೆ ಆಹಾರ ಸುರಕ್ಷತೆ ಕೊಡುತ್ತವೆ. ಆದ್ದರಿಂದ ಇಕೆವೈಸಿ ಮಾಡಿ ನಿಮ್ಮ ಹಕ್ಕನ್ನು ಸೇಫ್ ಮಾಡಿ. ಹತ್ತಿರದ ಅಂಗಡಿಗೆ ಹೋಗಿ ಮಾಡಿ ಮತ್ತು ನಿಮ್ಮ ಅನುಭವ ಶೇರ್ ಮಾಡಿ ಕಮೆಂಟ್ನಲ್ಲಿ. ಬೃಹತ್ ಕರ್ನಾಟಕ ಚಾನೆಲ್ ನಿಮ್ಮ